ಒಬ್ಬನೇ ಇದ್ರೆ ಭಯ ಆಗ್ತಿತ್ತು. ಹೌದು ಹೌದು, ಇಲ್ಲ ಆಗ್ತಿತ್ತು. ಅದಕ್ಕೆ ಸುಮ್ಮನೆ ಏನು ಮಾಡ್ತಿದ್ದೆ ಗೊತ್ತಾಗ, ಒಬ್ಬೊಬ್ಬನೇ ಮಾತಾಡ್ತಿದ್ದೆ ಜೋರಾಗಿ. ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ದಸರಾ ಹಬ್ಬ ಬಂತು, ಇನ್ನೇನು ಈಗೆಲ್ಲ ಪಿತೃಪಕ್ಷ ಮುಗಿಸಿ ಯಾವ ಜಾಗದಲ್ಲಿ ಏನು ಮಾತಾಡ್ತಾಯಿದ್ದೀನಿ ನೋಡಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ನಮ್ಗಾಗಿದ್ದ ಅನುಭವಗಳು. ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡಿ ಅಂತ. ಅದೇ ಈ ವ್ಲಾಗು. ಈಗೇನು ನಾವು ಟೆಂಪಲಿಂದ ಕೆಳಗೆ ಬಂದು ನೋಡಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ಈ ಆಫ್ ರೋಡ್ ಒಂದು 5 ಕಿಲೋಮೀಟ್ರ್ ಇದೆ. ಸೊ ಅದಕ್ಕೆ ಅಲ್ಲೇನೇನಾಯಿತು ಅನ್ನೋದನ್ನ ನಾನು ಈ ಆಫ್ ರೋಡ್ ಮುಖಾಂತರ ನಾನು ನಿಮ್ಗೆ ಹೇಳ್ತೀನಿ. ತಮ್ಮನೇಲಿ ನೋಡಿರ್ತೀರ, ತಮ್ಮನೇಲಿ ನೋಡಿದ್ಮೇಲೆ ನಿಮಗೆ ಏನಾಗಿದೆ ಅಂತ ನಿಮಗೂ ಅದೊಂದು ಕುತೂಹಲ ಇರುತ್ತೆ. ಏನಾಯಿತು, ಮೇಯ್ನಾಗಿ ಏನಾಯಿತು ಅಂದರೆ, ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಈ ಥರ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ. ಲಾಸ್ಟ್ ಆಗಲ್ಲ ಅದು ನೋಡಿರ್ತೀರ ಆ ವ್ಲಾಗ್ನ. ಅಲ್ಲಿ ಹೋದ್ವಿ. ಮೇಲೆ ಹೋದ್ಮೇಲೆ ಸ್ನೇಹಿತರೆ ಅಲ್ಲೇನೇನಾಯಿತು ಅಲ್ಲಿಂದ ನಾನು ಹೇಳ್ಕೊಬರ್ತೀನಿ. ನಾನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಮೇಲೆ ಹೋದ್ವಿ, ಎಲ್ಲ ವೀಡಿಯೋಸು ಫೋಟೋಸು ಏನೇನೆಲ್ಲ ಡ್ರೋನ್ ಫುಟೇಜು ಎಲ್ಲ ತೊಗೊಂಡ್ವಿ. ಅದ್ರದ್ದೇ ಇದು ಒಂದು ಸಪ್ರೇಟ್ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ಇದೆ. ಚೆಕ್ಔಟ್ ಮಾಡಿ ಆ ವ್ಲಾಗ್ ನೋಡ್ಕೊಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಈ ವ್ಲಾಗ್ ನೋಡೋರು, ಹೊಸ್ದಾಗಿ ಬಂದು ನೋಡೋರು. ಆಮೇಲೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ, ಯಾಕಂದರೆ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮಗೂ ಈ ಥರ ಹೆಚ್ಚು ಕಂಟೆಂಟ್ಗಳು, ನಮ್ಗೆ ಆಗಿರೋ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಸೊ ಅದರಿಂದ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಹೋದ್ವಿ, ಎಲ್ಲ ಆಯಿತು. ಎಲ್ಲ ಆದಮೇಲೆ ಟೈಮ್ ಕರೆಕ್ಟಾಗಿ 6:20 ಸ್ವಲ್ಪ ಸನ್ಸೆಟ್ ಮುಗಿದ್ಮೇಲೆ ಲೈಟಾಗಿ ಕತ್ಲಾಯಿತು. ಒಟ್ಟು ನಾವು 3 ಜನ ಹೋಗಿದ್ದು ಆಯಿತಾ. ಸೊ ಅದರಲ್ಲಿ ಇಬ್ಬರು ನಾವು ಅಲ್ಲಿ ಟೆಂಪಲ್ದು ನಂದಿ ದೇವಸ್ಥಾನ ಇದೆ, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಆ ದೇವಸ್ಥಾನ ನಂದಿ ದೇವರಿದೆ, ಅಲ್ಲಿ ಕಟ್ಟೆ ಥರ ಇದೆ, ಅಲ್ಲಿ ಕೂತಿದ್ದೀವಿ ನಾವು. ಅಲ್ಲಿ ಕುತ್ಕೊಂಡು ಹಿಂಗೆ ಡ್ರೋನ್ ಫುಟೇಜ್ನ ಡೌನ್ಲೋಡ್ ಮಾಡ್ತಾಯಿದ್ದೆ ನಾನು ಮತ್ತು ನಮ್ಮ ಫ್ರೆಂಡು ಪ್ರವೀಣ್ ಅವರು. ಸೊ ಓಕೆನಾ. ಹಿಂಗೆ ಸಡನ್ನಾಗೆ ನೀವು ನಂಬಲ್ಲ, ಅಲ್ಲಿಂದ ತಲೆ ಹಿಂಗೆ ಎತ್ತಿ ನೋಡಿದ್ರೆ, ಆ ತಲೆ ಎತ್ತಿ ನೋಡಿದ್ರೆ ಸ್ಟೆಪ್ಸ್ ಕಾಣುತ್ತೆ. ಆ ಸ್ಟೆಪ್ಸಲ್ಲಿ ಅಲ್ಲೇನಂದ್ರೆ ಕೆಳಗಿಂದ ಬರೋ ಸ್ಟೆಪ್ಸ್ ಅದು. ಆ ಸ್ಟೆಪ್ಸಲ್ಲಿ ಒಂದು ಸೌಂಡ್ ಆಯಿತು. ಏನು ಸೌಂಡ್ ಅಂದರೆ ಯಾರೋ ಬಂದಂಗೆ, ಸೀರಿಯಸ್ ಆಗಿ ಯಾರೋ ಬಂದಂಗೆ ಸೌಂಡ್ ಆಯಿತು. ಆಮೇಲೆ ನಾವು ಇಬ್ಬರು ಮುಖ ನೋಡ್ಕೊಂಡ್ವಿ, ಏನಪ್ಪ ಅಂತ ಸೀರಿಯಸ್ ಆಗಿ. ಆಮೇಲೆ ಏನಾಯ್ತು ಗೊತ್ತಾ, ಇಬ್ಬರು ಮುಖ ನೋಡ್ಕೊಂಡು ನಾನು ಆಮೇಲೆ ಕರಡಿ ಇರಬೇಕು ಅಂತ ಅಂದೆ. ಕರಡಿ ಇರಬೇಕು ಅಂತಲೇ ಅಂದೆ, ಯಾಕಂದರೆ ಬೆಟ್ಟ ಇರೋ ಪ್ರದೇಶದಲ್ಲೆಲ್ಲ ಕರಡಿ ಕಾಮನ್ ಅಲ್ಲ. ಸೊ ಅದರಿಂದ ಕರಡಿ ಅಂತ ನಾನು ಹೇಳಿದೆ. 1 ನಿಮಿಷ ಸ್ನೇಹಿತರೆ ಇರಲೇ ಇಲ್ಲ ನಾವಲ್ಲಿ. ಗೊತ್ತಾಯಿತು ಅದು ಕರಡಿ ಬಂದಂಗಿಲ್ಲ, ಅದು ಗೊತ್ತಾಯ್ತು ನಮಗೆ. ಬಟ್ ನಾವು ಕರಡಿ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಇಮಿಡಿಯೇಟು ಪ್ಯಾನಿಕ್ ಆಗಿಬಿಡ್ತೀವಿ. ಆಗ ನಾವು ಅನಿಮಲ್ ಹೆಸರು ಹೇಳ್ತೀವಿ. ಕರಡಿ ಅಂತ ಹೇಳಿದೆ, ಆಯಿತು ಅಂತ ಅಂದು 1 ನಿಮಿಷ ಆಯಿತು. 1 ನಿಮಿಷ ಆಗಿದ ತಕ್ಷಣ ಅಲ್ಲಿ ಇರಲೇ ಇಲ್ಲ. ಹೋಗ್ಬಿಡೋಣ ಬನ್ನಿ, ನಾನೇ ಹೇಳಿದೆ ಅದನ್ನು, ಹೋಗ್ಬಿಡೋಣ ಬನ್ನಿ, ಬೇಡ ಯಾಕೋ ರಿಸ್ಕ್ ತೊಗೊಳೋದು ಬೇಡ, ಹೋಗ್ಬಿಡೋಣ ಬನ್ನಿ ಅಂದೆ. ಕರೆಕ್ಟಾಗಿ ಒಂದು 20 ಸ್ಟೆಪ್ಸ್ ಇರಬೇಕು ಕೆಳಗಡೆಗೆ. 5 ನಿಮಿಷ ಹುಡುಗರು ಹತ್ತಕ್ಕೆ ಪಟ ಅಂತ ಇಳ್ಕೊಂಡು ಹೋಗ್ಬಿಟ್ವಿ. ಗಾಡಿ ಹತ್ರ ಹೋಗ್ಬಿಟ್ವಿ. ಗಾಡಿ ಸೇಫಾಗಿ ನಿಂತಿತ್ತು, 3 ಗಾಡಿ. ಪಟ ಅಂತ. ಆಮೇಲೆ ಜಾಸ್ತಿ ಮಿಂಚು, ಮಳೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಮಳೆ ಇದ್ದಿದ್ರೆ ಆಫ್ ರೋಡಲ್ಲಿ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಸ್ಲಶ್ ಆಗಿ ಇನ್ನೂ ಬೇರೆ ಥರನೇ ಆಗಿರೋದು ನಮಗೆ. ಹೆವಿ ಮಿಂಚು ಹೊಡಿತಾನೇ ಇತ್ತು, ಹೆವಿ ಮಿಂಚು. ಹೆಂಗೆ ಅಂದರೆ ಮಿಂಚು ಫೋಟೋ ತೆಗ್ದಂಗಿತ್ತು. ಇಮ್ಮಿಡಿಯೇಟ್ ನಾವೇನು ಮಾಡಿದ್ವಿ, ಮಿಂಚು ಹಿಂಗೇನಪ್ಪ ಇದು ಮಿಂಚು ಹಿಂಗೆ ಹೊಡಿತಾ ಇದೆಯಲ್ಲ ಅಂದ್ಬಿಟ್ಟು ಇಮ್ಮಿಡಿಯೇಟ್ ನಾನು ರೈನ್ ಜಾಕೆಟ್ಸ್ನೆಲ್ಲ ಹಾಕ್ಕೊಂಡು, ಗೋಪ್ರೋನೆಲ್ಲ ಹೆಲ್ಮೆಟೆಲ್ಲ ಫಿಕ್ಸ್ ಮಾಡ್ಕೊಂಡು, ಪಟಾಪಟ್ ಸೆಣೆಲ್ಲ ಆನ್ ಮಾಡಿಕೊಂಡು ಹೆಲ್ಮೆಟೆಲ್ಲ ಹಾಕ್ಕೊಂಡು ನಿಂತ್ಕೊಂಡೆ. ನಾವು 3 ಜನ ಹೋಗಿದ್ವಲ್ಲ, ಅದರಲ್ಲಿ ಎಕ್ಸ್ಪರ್ಟ್ಸ್ ಒಬ್ರು ಇದ್ದಾರೆ. ಅವರು ಇಮ್ಮಿಡಿಯೇಟ್ ಕೀನೇ ಇಲ್ಲ ಅಂದರು. ಇಲ್ವಾ ಅಂದ್ವಿ ನಾವು. ಇಲ್ಲ ಮೇಲೆ ಬಿಟ್ಬಿಟ್ಟಿರ್ಬೇಕು ನಾನು ಅಂದರು. ಅಯ್ಯೋ ಅಂತ ನಾನು ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ ಅಂತ ನಾನು ಅಂದೆ. ಸೊ ಅದು ಎಲ್ಲರೂ ಹೋಗೋಣ, ಇರಲ್ಲ ಇಲ್ಲೇ ನೀವು ಒಬ್ಬರು ಇದ್ರೆ ನಿಮಗೂ ಭಯ ಆಗುತ್ತೆ. ಸ್ನೇಹಿತರೆ ಫೈನಲಿ ಕೆಳಗೆ ಬಂದ್ವಿ. ನಮ್ಮ ಎಕ್ಸ್ಪರ್ಟ್ಸ್ದು ಗಾಡಿ ಮೇಲೆ ಬಿಟ್ಬಿಟ್ಟಿದ್ದೀವಿ. ಆಗಲೇ ಭಯ ಆಗ್ತಾಯಿದೆ. ಜಾಲಿ
ಈಗ ಮತ್ತೆ ಮೇಲೆ ಹೋಗ್ತಾ ಇದೀವಿ. ಓಹೋ ಐತಾ ಕೀ ಐತಾ? ಒಬ್ಬ ಗಾಡಿ ಕೀ ಆಗಿ ಆಗಲ್ಲ, ಇದೆ ಎಲ್ಲ ಐತೆ ಅಂದಿದ್ರೆ ಇನ್ನೂ ಅಷ್ಟದು ಅಟ್ಲೀಸ್ಟ್ ಫೈನಲಿ ಅವ್ರ ಪಾಕೆಟಲ್ಲಿ ಇತ್ತು, ರಾಜೊಬ್ರು ಪಾಕೆಟಲ್ಲಿ ಚೊಪ್ಪ. ನೀವು ಇಲ್ಲಿ ಒಬ್ಬರೇ ಇದ್ರೆ ಭಯ ಆಗ್ತಿತ್ತು. ಹೌದು ಹೌದು, ಇಲ್ಲ ಆಗ್ತಿತ್ತು. ಅದಕ್ಕೆ ಸುಮ್ಮನೆ ಏನು ಮಾಡ್ತಿದ್ದೆ ಗೊತ್ತಾಗ, ಒಬ್ಬೊಬ್ಬನೇ ಮಾತಾಡ್ತಿದ್ದೆ ಜೋರಾಗಿ. ಅದಕ್ಕೆ ಇಲ್ಲ ನೀವು ಒಬ್ಬರೇ ಇದ್ರೆ ನಿಮಗೂ ಭಯ ಆಗುತ್ತೆ ಅಂದ್ರೆ ಈ ಫೂಟೇಜ್ ಎಲ್ಲ ನಾನು ಲಾಸ್ಟ್ ಬ್ಲಾಗಲ್ಲಿ ಇದೆ, ನೀವು ಚೆಕ್ಔಟ್ ಮಾಡಿ. ಲಾಸ್ಟ್ ವೀಡಿಯೋ ನೋಡ್ಕೊಂಡು ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಒಂದು ಅಂದಾಜು ಇರುತ್ತೆ. ಸೊ ಆಮೇಲೆ ಪ್ರವೀಣ್ ಅವರು ಹೇಳಿದ್ರು, ನಮ್ಮ ಫ್ರೆಂಡ್ ಪ್ರವೀಣು, ಇಲ್ಲ ನೀವು ಇಲ್ಲೇ ಇದ್ರೆ ನಿಮಗೂ ಭಯ ಆಗುತ್ತೆ, ಏನೇ ಆದರೂ 3 ಜನ ಹೋಗೋಣ, 3 ಜನನೂ ಬರೋಣ, ಏನೇ ಫೇಸ್ ಮಾಡಿದ್ರು 3 ಜನನೇ ಮಾಡೋಣ ಅಂತ. ಸೊ ಅಂದ್ಬಿಟ್ಟು 3 ಜನ ಸ್ಟೆಪ್ಸ್ ಹತ್ತಿದ್ವಿ. ಒಂದು ಸ್ಟೆಪ್ ಹತ್ತಿದ್ವಿ ಸ್ನೇಹಿತರೆ. ಅಲ್ಲಿ ಒಂದು ಸ್ಟೆಪ್ ಇದೆ ನೋಡಿ, ಅಲ್ಲಿ ರೈಟ್ ಸೈಡ್ಗೆ ಗಣಪತಿ ದೇವಸ್ಥಾನ ಇದೆ, ಅಂದರೆ ಗಣಪತಿದು ವಿಗ್ರಹ ಇದೆ ನೋಡಿ. ಆ ಗಣಪತಿ ವಿಗ್ರಹ ಹತ್ರ ಇಮಿಡಿಯೇಟ್ ಹತ್ತಿದ ತಕ್ಷಣ ನಮ್ಮ 3 ಜನ ಕೀ ಸಿಕ್ತು. ಅವರು ನಮ್ಮ ಫ್ರೆಂಡ್ ಎಕ್ಸ್ಪಲ್ಸು, ಅವ್ರದ್ದು ಪಾಕೆಟಲ್ಲಿ ಕೀ ಇದೆ. ಹಾಂ ಸಿಕ್ತಾ? ಓಕೆ, ನಮ್ಗೆ ಆ ಕ್ಷಣಕ್ಕೆ ಏನಾಯಿತು, ಒಬ್ಬ ಮೇಲೆ ಹೋಗೋದು ತಪ್ಪಲ್ಲ ಅಂತ ಖುಷಿ ನನಗೂ ಪ್ರವೀಣವ್ರಿಗೂ. ಮೇಲೆ ಹೋಗೋದು ತಪ್ಪಿತು ಅಂತ ನಮಗೆ. ಬೇರೆ ಅಲ್ಲಿ ಇನ್ನೇನು ನಮಗೆ ಆಶ್ಚರ್ಯ ಆಗಲಿಲ್ಲ, ಅದು ಮೇಲೆ ಹೋಗೋದು ತಪ್ಪಲ್ಲ, ಅಪ್ಪ ಹೋಗ್ಬಿಡೋಣ ಬನ್ನಿ ಅಂತ. ಸಡನ್ನಾಗಿ ನಮ್ಗೆ ಬೇರೆ ಏನು ಯೋಚನೆ ಮಾಡಲಿಲ್ಲ, ಸಡನ್ನಾಗಿ ಗಾಡಿಗಳು ತಿರ್ಸ್ಕೊಂಡ್ವಿ, ಎಲ್ಲ ಮೂವ್ ಆದ್ವಿ. ಒಂದು 4 ರಿಂದ 5 ಕಿಲೋಮೀಟ್ರ್ ಆಫ್ ರೋಡ್ ಇದೆ ಸ್ನೇಹಿತರೆ. ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ಇಮ್ಮಿಡಿಯೇಟ್ ನಾನು 3ನೇವನಾಗಿದ್ದೆ, ಇಮ್ಮಿಡಿಯೇಟ್ ಇಬ್ಬರೂ ಓವರ್ಟೇಕ್ ಮಾಡ್ತೀನಿ, ಮಾಡಿಬಿಟ್ಟು ನಾನು ಫಸ್ಟ್ ಲೀಡ್ ಹೋಗ್ತಾ ಇರ್ತೀನಿ. ಹೋಗ್ತಾ 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 ರೈಟ್ ಸೈಡಿಂದ ನೂಕ್ತಾರೆ ಸೀರಿಯಸ್ ಆಗಿ. ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಗೇನು ಗೊತ್ತಾಗಲ್ಲ, ತಪಾರ್ ಅಂತ ಬಿಟ್ಟೆ ಗಾಡಿನ. ಇದ್ದೆ ಸರಿಯಾಗಿ, ಎತ್ತೀನಿ ಯಪ್ಪ. ಎಸ್, ಏನಾಯ್ತಾ ಜಾಲಿ, ಅಮಾವಾಸ್ಯೆ ಅಲ್ವಾ ಅದು. ಇದು ಇದೆ, ಇದೆಲ್ಲ ಫುಟೇಜ್ ಹಾಕಿದ್ದೀನಿ ನಾನು, ಆಯಿತಾ. ಇದು ಕೊನೆಯಲ್ಲಿ ಇದೆಲ್ಲ ಹಾಕ್ತೀನಿ ನಾನು ಫುಟೇಜ್ ಮತ್ತೆ, ಓಕೆನಾ. ಈ ವಿಡಿಯೋದಲ್ಲೂ ಹಾಕ್ತೀನಿ, ಈ ವ್ಲಾಗಲ್ಲೂ. ಗಾಡಿ ಬಿಟ್ಟೆ. ಸೊ ಆವಾಗಲೂ ನಾನು ನಗ್ತಾ ಇದ್ದೀನಿ. ಇಮ್ಮಿಡಿಯೇಟ್ ಗಾಡಿ ಎತ್ತುತ್ತೀನಿ, ಪ್ಯಾನಿಕ್ ಆಗಲ್ಲ. ಸಡನ್ನಾಗಿ ಗಾಡಿ ಎತ್ಬಿಟ್ಟು ಇಮಿಡಿಯೇಟ್ ಗಾಡಿ ಮೇಲೆ ಕುತ್ಕೋತೀನಿ, ಮೂವ್ ಆಗಿಬಿಡ್ತೀವಿ. ಮೂವ್ ಆದಮೇಲೆ ಲೆಫ್ಟ್ ಸೈಡ್ಗೆ ಒಂದು ಸೌಂಡ್ ಆಗುತ್ತೆ ಸ್ವಲ್ಪ ದೂರ ಆದಮೇಲೆ. ಆ ಲೆಫ್ಟ್ ಸೈಡ್ ಏನಪ್ಪ ಸೌಂಡು ಅಂತ ನಾನು ಯೋಚನೆ ಮಾಡಲ್ಲ, ಇಮ್ಮಿಡಿಯೇಟ್ ಎದುರ್ಕೊಬಿಡ್ತೀನಿ ನಾನು. ಅದನ್ನು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ. ಏನೋ ಸೌಂಡ್ ಆಯ್ತು, ಸೌಂಡ್ ಆಯಿತು, ಸೌಂಡ್ ಆಯಿತು ಹಂಗಂತೀರ. ಲೆಫ್ಟ್ ಸೈಡ್ ಏನೋ ಆಯ್ತು ಸೌಂಡ್, ಓಕೆನಾ. ಅದನ್ನು ಇದೆಲ್ಲ ಹಾಕ್ತೀನಿ ನಾನು ಇವಾಗ ಎಂಡಲ್ಲಿ. ಓಕೆ, ಇಷ್ಟಾದಮೇಲೆ ಇನ್ನೂ ಮುಗ್ದಿಲ್ಲ. ಇಮಿಡಿಯೇಟು ಹಳ್ಳಿ ಬರುತ್ತೆ. ಹಳ್ಳಿ ಬಂದಮೇಲೆ ನಾವೇನು ಮಾಡ್ತೀವಿ, ಸ್ವಲ್ಪ ಈ ಥರ ಎಲ್ಲ ಆಗಿತ್ತಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಕುತ್ಕೋತೀವಿ ಒಂದು ಕಡೆ ಏನೋ ಸ್ನ್ಯಾಕ್ಸ್ ತಿನ್ನೋಣ ಅಂತ ಕುತ್ಕೋತೀವಿ. ಅಲ್ಲಿ ನಮ್ಮ ಇನ್ನೊಬ್ಬರು ಫ್ರೆಂಡ್ ಇರ್ತಾರಲ್ಲ, ಇದಾಯ್ತಲ್ಲ, ಅವರು ಒಂದು ಆಶ್ಚರ್ಯ ಹೇಳ್ತಾರೆ. ಓ ಮೈ ಗಾಡ್, ಅದು ಏನಂದರೆ ಸ್ಟೆಪ್ಸ್ ಕೆಳಗಡೆ ಇಳ್ಕೊಂಬಂತಿದ್ದೀವಿ ಗೊತ್ತಾ ನಾವು, ಅಲ್ಲೇ ಒಬ್ಬರು ಅವ್ರನ್ನ ನೂಕಿದ್ರಂತೆ. ನನಗೆ ಒಂದು ಕ್ಷಣ ಯಪ್ಪ ನನ್ನ ನೂಕಿದ್ರು ನನ್ನ ಅಂತ. ಅಲ್ಲೂ ಸ್ಟೆಪ್ಸು ಇಳಿಬೇಕಾದ್ರೆ ನಾನೇ ಫಸ್ಟ್ ಲೀಡ್ ಮಾಡ್ತಿದ್ದೆ, ಪ್ರವೀಣವ್ರು ಲಾಸ್ಟಲ್ಲಿದ್ದರು, ಮಧ್ಯದಲ್ಲಿ ಬರ್ತಾಯಿದ್ರು, ಆಯಿತಾ. ಇಮಿಡಿಯೇಟು ಅವರು ಅದು ಏನು ರಿಯಾಕ್ಷನ್ ಮಾಡಿಲ್ಲ, ನಮಗೇನು ಗೊತ್ತಾಗಿಲ್ಲ. ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ಸ್ಟೆಪ್ಸ್ ಇಳಿಬೇಕಾದ್ರೆ ನಾನು ಯಾರೋ ನೂಕ್ದಂಗೆ ಆಯಿತು, ನಾನು ರೈಟಿಗೆ ಹೋದೆ ಅಂತ ಅಂದರು. ಏನು ಹೇಳಿ, ಇದು ಹೇಳೋದಾದ್ಮೇಲೆ ಕೀ ಆ ಥರ ಆಯ್ತಲ್ಲ, ನೀವೇನು ಯೋಚನೆ ಮಾಡಲಿಲ್ವಾ ಅಂತ ಅಂದರು ಒಂದು ಮಾತು. ಆವಾಗ ನಾನು ಯೋಚನೆ ಮಾಡ್ತೀನಿ, ಹೌದಲ್ವಾ, ಈಗ ನಾವು ಅಷ್ಟು ಡಾರ್ಕ್ ಆಗಿದೆ, ಅಷ್ಟು ಕತ್ಲೆ ಆಗಿದೆ. ಈ ಕತ್ಲೆ ಡಾರ್ಕಲ್ಲಿ ನಾವು ಏನಕ್ಕೆ ಈಗ ನೋಡಿ ನಾಟಕ ಆಡಬೇಕು ಅಂತ ಇದ್ದರೆ ನಾನು 200 ವೀಡಿಯೋ ಮೇಲೆ ಹಾಕಿದ್ದೀನಿ. ಈ ಥರ ನಾನು ಯಾವತ್ತೂ ಈ ಥರ ವ್ಲಾಗೇ ಮಾಡಿಲ್ಲ, ಓಕೆನಾ. ಈ ಥರ ಎಲ್ಲ ನಾವು ವ್ಲಾಗೂ ಮಾಡಿಲ್ಲ, ವಾಯ್ಸ್ ಓವರು ಕೊಡೋಲ್ಲ. ನಾವೇನಿದ್ರು ಒಂದು ಹೋಗ್ತೀವಿ, ರೈಡು ಮುಗಿಸ್ಕೋತೀವಿ, ಬರ್ತೀವಿ. ನಮಗೆ ಇದೊಂಥರ, ನನಗಂತೂ ಇದಂತೂ ಒಂಥರ ಹೊಸದಿದು. ಏನು ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ.
ಓಕೆನಾ. ಆ ಥರ ನಾಟಕ ಆಡಿ ಏನು ವ್ಯೂಸ್ ತೊಗೋಬೇಕು, ಆ ಥರ ನಾಟಕ ಆಡಿ ಸಬ್ಸ್ಕ್ರೈಬರ್ಸ್ನ ಪಡಿಬೇಕು ಅನ್ನೋ ನಮಗೆ ಆ ಥರ ಇಂಟೆನ್ಷನ್ನೇ ಇರಲ್ಲ, ಇಲ್ಲವೇ ಇಲ್ಲ ಸ್ನೇಹಿತರೆ. ಇಮಿಡಿಯೇಟು ನನಗೆ ಯೋಚನೆ ಮಾಡಿದೆ, ಏನಪ್ಪ ಹೌದಲ್ವಾ ಕೀ. ಆಮೇಲೆ ಅವರು ನಮ್ಮ ಫ್ರೆಂಡ್ ಅವರು ಆ ಥರ ಅಲ್ಲ, ಫುಲ್ ಪಾಕೆಟೆಲ್ಲ ಚೆಕ್ ಮಾಡಿದ್ದಾರೆ ಸ್ನೇಹಿತರೆ, ಫುಲ್ ಪಾಕೆಟೆಲ್ಲ ಚೆಕ್ ಮಾಡಿದ್ದಾರೆ. ನಾನು ಅಲ್ಲೇ ಮುಂದೆ ನಿಂತಿದ್ದೀನಿ, ನಾನು ನೋಡ್ತಾ ಇದ್ದೀನಿ, ಪ್ರವೀಣವರು ನೋಡ್ತಿದ್ದಾರೆ. ಪಾಕೆಟೆಲ್ಲ ಚೆಕ್ ಮಾಡಿ ಎಲ್ಲ ಆದಮೇಲೆ ಕೀ ಇಲ್ಲ ಅಂದರು. ಆಮೇಲೆ ಹೋಗೋಣ 3 ಜನ ಅಂತ ಸ್ಟೆಪ್ಸ್ ಹತ್ತಿದ್ವಿ, ಇಮಿಡಿಯೇಟ್ ಪಾಕೆಟಲ್ಲಿ ಕೀ ಇದೆ. ಏನು ಹೇಳಿ, ನಿಜವಾಗ್ಲೂ ಹೇಳ್ತೀನಿ, ಅಮಾವಾಸ್ಯೆ ದಿವಸ ರೈಡ್ ಮಾಡಿದ್ವಿ, ಇರೋದು ಹೇಳಬೇಕು. ಅಮಾವಾಸ್ಯೆ ದಿವಸನೇ ಅದು ನಾವು ರೈಡ್ ಮಾಡಿದ್ದು, ಅದು ಮುಸ್ಸಂಜೆಯಲ್ಲಿ, ಅರ್ಲಿ ಮಾರ್ನಿಂಗ್ ಅಲ್ಲ. ಅದು ನಮ್ಗೆ ಆಯಿತಾ ಇಲ್ಲಾಂದರೆ ಅದು ಒಂದು ಫಾರೆಸ್ಟು ದೇವಸ್ಥಾನ ಇದೆ, ನೆಗೆಟಿವ್ ಎನರ್ಜಿ ಇರೋದೇ ಇಲ್ಲ. ನನ್ನ ಪ್ರಕಾರ ಅಮಾವಾಸ್ಯೆ ಇರೋದಕ್ಕೆ ಆ ಥರ ಆಯಿತು ಅಂತ ನಾನು ಭಾವಿಸ್ತೀನಿ. ಬಟ್ ನೀವು ಹೆಂಗೆ ಅನ್ಕೋತೀರಾ, ನಿಮ್ಗೆ ಏನು ಅನಿಸ್ತು ಇದ್ರ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾಯಿತು, ಇಲ್ಲೆಲ್ಲ ಆದಮೇಲೆ ನಾವು ಅಲ್ಲಿಂದ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮೂವ್ ಆಗ್ತೀನಿ. ಇಮಿಡಿಯೇಟು ಫ್ಯೂಯಲ್ ಖಾಲಿ ಆಗುತ್ತೆ. ಹೆಂಗೆ ಫ್ಯೂಯಲ್ ಖಾಲಿ ಆಗುತ್ತೆ ಅಂದರೆ ಆ ಫೂಟೇಜ್ ಹಾಕ್ತೀನಿ ನೋಡಿ, ನೀವು ನಂಬಲ್ಲ. ಅಮಾವಾಸ್ಯೆ ನನಗೆ ಯಾವ ಥರ ಇತ್ತು ಅಂದರೆ ಗಾಡಿ ತಳ್ಕೊಂಡು ಹೋದೆ ನಾನು. ಪೆಟ್ರೋಲ್ ಬಂಕ್ ಫ್ಯೂಯಲ್ ಖಾಲಿ. ಏನು ಹೇಳಿ, ಅಮ್ಮ ಮತ್ತೆ ಫೋನ್ ಮಾಡಿದ್ದಾರೆ. ಫ್ಯೂಯಲ್ ಖಾಲಿ ಆಗೋಯ್ತು. ಮೈ ಗಾಡ್. ಗಾಳಿ ಕೆತ್ಕೊಂಡು ಹೋಗ್ಬಿಟ್ಟಿದ್ರೆ, ಅಯ್ಯೋ ಹೋಗ್ತಾಯಿದ್ರು ಗಾಳಿ ಅದೇ ತೆಚ್ಕೊಂಡು ಹೋಗ್ಬಿಟ್ರು. ಓ ಮೈ ಗಾಡ್, ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ, ಪುಷ್ ಮಾಡಬೇಕಷ್ಟೆ. ಏನೋ ಹೇಳ್ತಿದ್ದೆ, ಏನೋ ಆಯಿತು, ಏನು ಹೇಳಿ. ಯಪ್ಪ, ಅಮಾವಾಸ್ಯೆ ದಿವಸ ಯಾರು ಆಚೆ ಬರಬೇಡಿ, ಏನೇನೋ ಆಗುತ್ತೆ. ಫ್ಯೂಯಲ್ ಆಯ್ತಾ ಮುಂದೆ ಎಲ್ಲಾರು ಹೌದಾ? ಕೇಳ್ತೀನಿ. ಮುಂದೆ ಪೆಟ್ರೋಲ್ ಬಂಕ್ ಇದೆಯಾ? ಮುಂದೆ ಪೆಟ್ರೋಲ್ ಬಂಕ್ ಏನಾರು ಇದೆಯಾ? ಮುಂದೆ ಹತ್ರ ಸೋಮನಹಳ್ಳಿ ಹತ್ರ ಹೋಗ್ಬೇಕು. ಎಷ್ಟು ದೂರ ಆಗ್ಬೋದು? ಇನ್ನೂ ಒಂದು 5-6 ಕಿಲೋಮೀಟ್ರ್. 5-6 ಕಿಲೋಮೀಟ್ರ್ ಹಿಂದೆ? ಈ ಕಡೆನೂ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್. ಅಯ್ಯೋ, ನೀವು ಯಾವ ಕಡೆ ಹೋಗ್ಬೇಕು? ಬೆಂಗಳೂರು. ಮುಂದೆ ಕಿಲೋಮೀಟ್ರ್ ಅದು ಸ್ಟ್ಯಾಂಡ್ ಓಪನ್ ಮಾಡಿ. ಹಾಂ, ಮುಂದೆ ಮಾಡ್ತಾರೆ. ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು. ಬೆಂಗಳೂರಿಗೆ ನೀವು? ಬೆಂಗಳೂರಿಗಾ? ನಾನು ಸಿದ್ಧಾರ್ಥ, ಯೂಟ್ಯೂಬ್ ಇದೆ ನಂದು. ಇಲ್ಲೇ ಬಂದಿದ್ವಿ ನಾವು, ಕನಕಪುರ ಹತ್ರ 3 ಜನ ಹೋಗಿದ್ವಿ. ಸ್ವಲ್ಪ ಮುಂದೆ ಹೋದ್ರು, ಫೋನ್ ಎತ್ತಲಿಲ್ಲ ಅವರು, ನೀವು ಬಂದ್ರಿ. ಥ್ಯಾಂಕ್ ಯು ಸರ್. ನಾನು ಹೋಗಿ ಹಾಕ್ಸ್ಬೇಕು. ಓಕೆ, ಥ್ಯಾಂಕ್ಸ್. ಬ್ಯಾಕಪ್ಪಲ್ಲಿ ಇರಬೇಕು. ಹೌದು, ತೊಗೊಂಡು ಹೋಗ್ಬೇಕು. ಸರಿ, ಹೊಂಟೋದ್ರು. ಓಕೆ ಸರ್, ಬಾಯ್. ಅಮ್ಮ, ಫೈನಲಿ ಫ್ಯೂಯಲ್ ಬಂಕಿಗೆ ಬಂದ್ವಿ. ಓಕೆ, ಈಗ ಫ್ಯೂಯಲ್ ಹಾಕ್ಸೋಣ ಬನ್ನಿ. ಗಾಡಿ ತಳ್ಕೊಂಡು ಹೋದೆ. ಅಲ್ಲಿಂದ ಪೆಟ್ರೋಲ್ ಬಂಕ್ ಎಷ್ಟು ಕಿಲೋಮೀಟ್ರು ಅಂದರೆ 6 ಕಿಲೋಮೀಟ್ರು ಅಂದರು ಯಾರೋ ಲೋಕಲ್ ಅವರು. ಆಯಿತು ಕುತ್ಕೊಳ್ಳಿ ಸರ್ ಅಂದ್ಬಿಟ್ಟು ಅವ್ರು ಟೋ ಹೊಡೆದ್ರು. ಪೆಟ್ರೋಲ್ ಬಂಕ್ವರೆಗೂ ಬಿಟ್ಟರು. ನನ್ನ ಗಾಡಿ ಫಸ್ಟ್ ಟೈಮ್ ಈ ಗಾಡಿನ ತಳ್ಕೊಂಡು ಹೋಗಿದ್ದು ನಾನು. ತಳ್ಕೊಂಡು ಗಾಡಿನ, ಏನು ಹೇಳೋಣ ಹೇಳಿ. ಗಾಡಿ ತಳ್ಕೊಂಡು ಹೋದೆ. ಸೆನಾ ಫುಲ್ ಚಾರ್ಜ್ ಮಾಡ್ಕೊಬಂದಿದ್ದೀನಿ, ಸೆನಾನೇ ಆನ್ ಆಗಲಿಲ್ಲ. ಆಮೇಲೆ ಹೋಗ್ತಾ ಅದು ಏನು ವ್ಯೂ ಪಾಯಿಂಟ್ ಹೋಗ್ತಿದ್ವೋ ಹೋಗ್ತಾನೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿದ್ದೀನಿ. 500 ರೂಪಾಯಿ ಬರೀ ಬೆಂಗಳೂರಿಂದ 60 ಕಿಲೋಮೀಟ್ರು, ಆ ಕಡೆಯಿಂದ ಬರ್ತಾ 60 ಕಿಲೋಮೀಟ್ರಿಗೆ ಬರ್ತಾ ಆಫ್ ರೋಡ್ ಮುಗಿದ ತಕ್ಷಣ ಪೆಟ್ರೋಲ್ ಖಾಲಿ ಆಯಿತು ಅಂತ ಅಂದರೆ ಯಾವ ಥರ ಇತ್ತು ಟೈಮ್ ಅನ್ನೋದು. ನಾವು ಈ ಒಂದೊಂದು ಏನಾಗುತ್ತೆ, ಈ ಅಮಾವಾಸ್ಯೆ ಪೌರ್ಣಮಿ ಈ ಥರ ಟೈಮಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರಾಶಿಗೆ
ಈ ಥರ ಅಂತ ಎಲ್ಲ ಹೇಳ್ತಾರೆ. ಇದೆಲ್ಲ ಯಾರೂ ನಂಬಲ್ಲ. ಇವತ್ತಿನ ಇದು ಕಾಲದಲ್ಲಿ ಇದೆಲ್ಲ ಯಾರೂ ನಂಬಲ್ಲ. ಬಟ್ ನಮ್ಮ ಕೇರ್ಫುಲ್ಲಾಗಿ ನಾವು ಇರಬೇಕು. ಸಡನ್ನಾಗಿ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಸಡನ್ನಾಗಿ ಏನೋ ಆಗೋಗುತ್ತೆ. ಸೊ ಇದೆಲ್ಲ ಸ್ವಲ್ಪ ಈ ಥರ ಡೇಸ್ಗಳಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.